ಮನೆ ಎನ್ನುವುದು ಕೇವಲ ನಾವು ವಾಸಿಸುವ ಸ್ಥಳವಲ್ಲ, ಅದು ನಮ್ಮ ಜೀವನದ ಶಕ್ತಿ, ಸಂತೋಷ ಮತ್ತು ಸಮೃದ್ಧಿಯ ಮೂಲವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರತಿಯೊಂದು ಭಾಗವು ಶಕ್ತಿಯ ಕೇಂದ್ರವಾಗಿದ್ದು, ಅದರ ಸರಿಯಾದ ದಿಕ್ಕು ಮತ್ತು ವಸ್ತುಗಳ ಅಳವಡಿಕೆಯು ನಮ್ಮ ಜೀವನದ ಪ್ರಗತಿ ಅಥವಾ ಹಿನ್ನಡೆಯನ್ನು ನೇರವಾಗಿ ಪ್ರಭಾವಿಸುತ್ತದೆ. ವಿಶೇಷವಾಗಿ ಮನೆಯ ಮುಖ್ಯ ಗೇಟ್ ಅಥವಾ ಮುಖ್ಯ ಬಾಗಿಲು ಅತ್ಯಂತ ಮಹತ್ವದ್ದಾಗಿದೆ. ಇದು ಧನ, ಆರೋಗ್ಯ ಮತ್ತು ಶಾಂತಿಯ ಶಕ್ತಿಗಳನ್ನು ಮನೆಗೆ ಕರೆತರುತ್ತದೆ ಎನ್ನುವ ನಂಬಿಕೆಯಿದೆ. ಆದರೆ ಕೆಲವು ವಸ್ತುಗಳು ಈ ಭಾಗದ ಬಳಿ ಇದ್ದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಉಂಟಾಗಿ ಮನೆಯಲ್ಲಿ ಅಶಾಂತಿ, ಅಡಚಣೆ ಮತ್ತು ಆರ್ಥಿಕ ಹಿನ್ನಡೆ ಉಂಟಾಗಬಹುದು. ಇದೀಗ ವಾಸ್ತು ಪ್ರಕಾರ ಮುಖ್ಯ ಗೇಟ್ ಬಳಿ ಇರಬಾರದ ಕೆಲವು ವಸ್ತುಗಳು. 1. ಕಸದ ಬುಟ್ಟಿ. ಯಾವುದೇ ಕಾರಣಕ್ಕೂ ಮನೆಯ ಗೇಟ್ ಹತ್ತಿರ ಅಥವಾ ಅದರ ಎದುರಿಗೆ ಕಸದ ಬುಟ್ಟಿ ಇರಬಾರದು. ವಾಸ್ತು ಪ್ರಕಾರ ಇದು ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗಬಹುದು. ಇದರಿಂದ ಹಣಕಾಸಿನ ಸಮಸ್ಯೆಗಳು ಮತ್ತು ಆರ್ಥಿಕ ನಷ್ಟ ಸಂಭವಿಸಬಹುದು. 2. ಕಲ್ಲು, ಕಂಬ ಅಥವಾ ಬೃಹತ್ ಅಡ್ಡಿ ವಸ್ತುಗಳು. ಮುಖ್ಯದ್ವಾರದ ಎದುರು ಕಲ್ಲು, ಕಂಬ ಅಥವಾ ದೊಡ್ಡ ವಸ್ತು ಇರಬಾರದು. ಇವು ಸಕಾರಾತ್ಮಕ ಶಕ್ತಿಯ ಪ್ರವೇಶವನ್ನು ತಡೆಯುತ್ತವೆ ಮತ್ತು ಮನೆಯಲ್ಲಿ ಶಾಂತಿ ಹಾಗೂ ಪ್ರಗತಿಗೆ ಅಡ್ಡಿಯಾಗುತ್ತವೆ. 3. ಪೆಟ್ರೋಲ್ ಬಂಕ್ ಅಥವಾ ಮೆಕ್ಯಾನಿಕ್ ಅಂಗಡಿ. ಮನೆಯ ಗೇಟ್ ಎದುರು ಪೆಟ್ರೋಲ್ ಬಂಕ್ ಅಥವಾ ಗ್ಯಾರೇಜ್ ಇದ್ದರೆ ಅದು ವಾಸ್ತುದೋಷ ಉಂಟುಮಾಡುತ್ತದೆ. ಇದರಿಂದ ಕುಟುಂಬ ಸದಸ್ಯರ ನಡುವೆ ಕಲಹ, ಅಡಚಣೆ ಮತ್ತು ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆಯಿದೆ. 4. ಬಳ್ಳಿಗಿಡಗಳು ಅಥವಾ ಹಳೆಯ ಹಾಳಾದ ಮನೆ. ಮುಖ್ಯ ಬಾಗಿಲಿನ ಬಳಿ ಬಳ್ಳಿಗಿಡಗಳು ಬೆಳೆದು ಇದ್ದರೆ ಅಥವಾ ಹಾನಿಗೊಂಡ ಗಿಡಗಳನ್ನು ಇಟ್ಟಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ಅಸ್ಥಿರತೆ ಉಂಟಾಗಬಹುದು. ಹಳೆಯ, ಹಾಳಾದ ಮನೆ ಮುಖ್ಯದ್ವಾರದ ಎದುರು ಇದ್ದರೂ ವಾಸ್ತುದೋಷ ಉಂಟಾಗುತ್ತದೆ ಎನ್ನಲಾಗಿದೆ. 5. ದೇವರ ಚಿತ್ರ ಅಥವಾ ಮೂರ್ತಿ. ಮುಖ್ಯ ಗೇಟ್ ಮೇಲೆ ಅಥವಾ ಅದರ ಹೊರಭಾಗದಲ್ಲಿ ದೇವರ ಚಿತ್ರ ಅಥವಾ ಮೂರ್ತಿ ಇಡುವುದು ವಾಸ್ತು ಪ್ರಕಾರ ಶ್ರೇಯಸ್ಕರವಲ್ಲ. ಇದರಿಂದ ಅಶುಭ ಫಲ ಉಂಟಾಗಬಹುದು. ಬದಲಾಗಿ ಸ್ಫಟಿಕ ಚೆಂಡು ಅಥವಾ ಕೆಂಪು ರಿಬ್ಬನ್ ಕಟ್ಟುವುದು ಶ್ರೇಯಸ್ಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ವಾಸ್ತುವಿನ ನಿಯಮಗಳು ಕೇವಲ ಆಚಾರ ವಿಚಾರವಲ್ಲ, ಅವು ನಮ್ಮ ಜೀವನದ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಉಳಿಸಿಕೊಳ್ಳುವ ಶಕ್ತಿಶಾಸ್ತ್ರದ ಮಾರ್ಗದರ್ಶನವಾಗಿವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ವೈದಿಕ ಶಾಸ್ತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.